517ನೇ ಕೆಂಪೇಗೌಡ ಜಯಂತಿಯ ಆರ್ಥಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ KK ಲೇಔಟ್ನ ನಿವಾಸಿಗಳು ನಮ್ಮ ಲೋಕೇಶ್ ಅಣ್ಣವರು, ಪಟೇಲ್ ದೇವರಾಜಣ್ಣವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೋಡಿಯಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಎಲ್ಲರೂ ಕೂಡ ಈ ಆಚರಣೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. KK ಲೇಔಟ್ ಸಾಂಸ್ಕೃತಿಕ ಕ್ಷೇಮ ಸಂಘ ಅಂತೇಳಿ ಒಂದು 4 ವರ್ಷದಿಂದ ಸ್ಥಾಪನೆ ಆಯಿತು. ಹಾಗಾಗಿ ಎಲ್ಲ ನಿವಾಸಿಗಳು ಇರ್ತಕ್ಕಂಥವ್ರು ಎಲ್ಲ ಸೇರಿ ಪ್ರತಿ ವರ್ಷ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಮಾಡಬೇಕು ಅಂತೇಳಿ ಎಲ್ಲ ಸದಸ್ಯರು ತೀರ್ಮಾನ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದ್ದೀವಿ. ಜೋಡಿಯಾಗಿ ಈ ಭಾಗದಲ್ಲಿ ಎಲ್ಲರೂ ಸೇರಿ ಬಂದಿದ್ದರು. ಹಾಗೆ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಮಹಿಳಾ ಸಂಘಟನಾ ಕಾರ್ಯದರ್ಶಿ ಕನಕಾಂಟಿಯವರು, ನಮ್ಮ ಪಟೇಲ್ ದೇವರಾಜರು ಎಲ್ಲರೂ ಭಾಗವಹಿಸಿ ಈ ಭಾಗದಲ್ಲಿ ಭಾಳ ಚೆನ್ನಾಗಿ ಅದ್ಭುತವಾಗಿ ಕೆಂಪೇಗೌಡ ಜಯಂತಿ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡಲಿ, ದೇವರು ಒಳ್ಳೇದು ಮಾಡಲಿ, ಅವ್ರು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ ಅಂತೇಳಿ KK ಲೇಔಟ್ ಸಾಂಸ್ಕೃತಿಕ ಕ್ಷೇಮ ಸಂಘದ ವತಿಯಿಂದ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನಾಡಿನ ಜನತೆಗೆ KK ಲೇಔಟ್ ಮತ್ತು ಕುಸುಮಾ ಮೇಡಮ್ ಅವರು ತುಂಬ ಧೀರವಾಗಿ ಮಾತಾಡಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಜಯಂತಿ ವಿಚಾರವಾಗಿ ಬಂದು ಸಮಸ್ಯೆಗಳ ಬಗ್ಗೆ ಏನೇನಿದೆ ಎಲ್ಲ ನಾವು ಮಾಡಿಕೊಡಿ ಅಂತೇಳಿ ಚರಣ್ ಅವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು ಎಲ್ಲ ಹೋಗಿ ಈ ವಾರ್ಡ್ಗೆ ಏನೇನು ಆಗಬೇಕು, ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಮೋರಿ ವ್ಯವಸ್ಥೆ ಇವೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಜಾಣಗೆರೆ ವೆಂಕಟರಮಯ್ಯವರು ಹಿರಿಯ ಸಾಹಿತಿಗಳು ತುಂಬ ದೀರ್ಘವಾಗಿ ಕೆಂಪೇಗೌಡರ ಬಗ್ಗೆ ವಿಸ್ತಾರವಾಗಿ ಹೇಳೋಗಿದ್ದಾರೆ. ನಮ್ಗೆ ಇಷ್ಟೊಂದು ವಿಚಾರನೇ ಗೊತ್ತಿರಲಿಲ್ಲ. ಆಮೇಲೆ ಅದೆಲ್ಲ ತಿಳ್ಕೊಂಡು ಮತ್ತು ಇದನ್ನು ಹೆಚ್ಚಿನಾಗಿ ಈ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ DP ವೆಂಕಟೇಶಣ್ಣವರು, ಕನಕಪುರ ವೆಂಕಟೇಶಣ್ಣವರು, ಮತ್ತು ಎಲ್ಲ ನಮ್ಮ ಪಟೇಲ್ ದೇವರಾಜಣ್ಣವರು, ಮತ್ತು ರಮೇಶ್ ಚೌಧರಿ ಅವರು, ಮತ್ತು ಹನುಮೇಗೌಡರು, ಮತ್ತು ಚರಣ್ ಅವರು, ಶಂಕರೇಗೌಡರು, ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರ ಇರಲಿ, ತುಂಬ ಚೆನ್ನಾಗಿ ಮಾಡಬೇಕು ಅಂತ. ಮತ್ತು ಪಾರಿವಾಳ ರಾಜು ಅವರು, ವೈಟು ಕಾಪಿ ರಾಜು ಅವರು ಎಲ್ಲರೂ ತುಂಬ ಜನ ಸೇರಿ ನಮಗೆ ಸಹಕಾರ ಮಾಡಿ ಇಲ್ಲಿ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಿದೆ. ಇನ್ನೂ ದೊಡ್ಡದಾಗಿ ಮಾಡಲಿಕ್ಕೆ ಎಲ್ಲ ನಾಯಕರುಗಳು ಸಹಕಾರ ಮಾಡಲಿ, ಬಂದು ಸಹಕಾರ ಮಾಡಲಿ. ಬೇರೆ ಏನು ಹಣಕಾಸು ಬೇಡ, ಬಂದು ಸಹಕಾರ ಮಾಡಿದ್ರೆ ಸಾಕು, ಭಾಗವಹಿಸಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಒಳ್ಳೆಯದು.